ಕೆಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 8 ಆರೋಪಿ ನಟ ದರ್ಶನ್ ಅವರ ಆಸ್ಪತ್ರೆಯಲ್ಲಿರುವಂತದ್ದು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 8 ಆರೋಪಿ ನಟ ದರ್ಶನ್ ಡಿಸ್ಚಾರ್ಜ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಧನ್ವೀರ್ ಕಾರಿನಲ್ಲಿ ದಾಸ ಪ್ರಯಾಣವನ್ನು ಮಾಡಲಿದ್ದಾರೆ. ಟೆಂಪಲ್ ರನ್ ಬಳಿಕ ಪತ್ನಿ ನಿವಾಸಕ್ಕೆ ದರ್ಶನ್ ಅವರು ಹೋಗುವ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ಫ್ಲಾಟ್ಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ನಟ ದರ್ಶನ್ ಅವರು. ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರುವಂತಹ ನಟ ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಸ್ಚಾರ್ಜ್ ಆಗಲಿದ್ದಾರೆ. ಧನ್ವೀರ್ ಕಾರಿನಲ್ಲಿ ದಾಸ ಪ್ರಯಾಣವನ್ನ ಮಾಡುವ ಎಲ್ಲಾ ಸಾಧ್ಯತೆ ಇರುವಂಥದ್ದು. ಮೊದಲನೇದಾಗಿ ಟೆಂಪಲ್ ರನ್ ಮಾಡ್ತಾರೆ. ಟೆಂಪಲ್ ರನ್ ಬಳಿಕ ಅದಾದ ಬಳಿಕ ಪತ್ನಿಯ ನಿವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳಿರುವಂಥದ್ದು. ವಿಜಯಲಕ್ಷ್ಮಿಯವರ ಫ್ಲಾಟ್ಗೆ ಹೋಗುವ ಸಾಧ್ಯತೆ ಇದೆ. ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಬಳಲುತ್ತಿದ್ದಾರೆ ಎನ್ನಲಾಗ್ತಾ ಇರುವಂತಹ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ದಿನಗಳಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಇದರ ನಡುವೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಹೀಗಾಗಿ ಅವರು ಯಾವುದೇ ರೀತಿಯ ಸರ್ಜರಿಗೆ ಒಳಗಾಗದೆ ಡಿಸ್ಚಾರ್ಜ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಇವತ್ತೇ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಬರೋಬ್ಬರಿ 49 ದಿನಗಳ ಬಳಿಕ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿರುವಂಥದ್ದು. ಕೇವಲ ಫಿಸಿಯೋಥೆರಪಿ ಮಾಡಿಸಿಕೊಂಡಿರುವಂಥದ್ದು ನಟ ದರ್ಶನ್. ಸರ್ಜರಿ ಮಾಡಿಸಿಕೊಳ್ಳದೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಇವತ್ತು ರಿಲೀಸ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿರುವಂಥದ್ದು ಬರೋಬ್ಬರಿ 49, ಇನ್ನೊಂದು ದಿನ ಆಗಿದ್ರೆ ಹಾಫ್ ಸೆಂಚುರಿ. ಕೇವಲ ಫಿಸಿಯೋಥೆರಪಿಯನ್ನು ಮಾಡಿಸಿಕೊಂಡು ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸರ್ಜರಿಗೆ ಒಳಗಾಗದೆ ಕೇವಲ ಸರ್ಜರಿಯನ್ನ ಮಾಡಿಸಿಕೊಂಡು ಸರ್ಜರಿಗೆ ಒಳಗಾಗದೆ ಈಗ 49 ದಿನಗಳ ಬಳಿಕ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 49 ದಿನಗಳಿಂದ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಂತಹ ನಟ ದರ್ಶನ್ ಕೊನೆಗೂ ಕೂಡ ಇವತ್ತು ಡಿಸ್ಚಾರ್ಜ್ ಆಗಿರುವಂಥದ್ದು. ನಿನ್ನೆ ಮೊನ್ನೆಯಿಂದ ಕೂಡ ಇವತ್ತು ನಾಳೆ ನಾಡಿದ್ದು ಅನ್ನುವ ಒಂದಿಷ್ಟು ಮಾಹಿತಿ ಇತ್ತು. ಯಾವತ್ತು ರಿಲೀಸ್ ಆಗ್ತಾರೆ, ಯಾವತ್ತು ಡಿಸ್ಚಾರ್ಜ್ ಆಗ್ತಾರೆ ಅಂತ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನಟ ಧನ್ವೀರ್ ಅವರ ಕಾರಿನಲ್ಲಿ ಡಿ ಬಾಸ್ ನಟ ದರ್ಶನ್ ಹೋಗ್ತಾ ಇದ್ದಾರೆ. ಡಿಸ್ಚಾರ್ಜ್ ಆಗಿರುವಂಥದ್ದು ಬಿಜಿಎಸ್ ಆಸ್ಪತ್ರೆ ಗಮನಿಸ್ತಾ ಇರಬಹುದು. ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುವ ಸಾಧ್ಯತೆಗಳು ಕೂಡ ಇತ್ತು. ಎಲ್ಲ ರೀತಿಯ ಟ್ರಾಫಿಕ್ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಈಸಿಯಾಗಿ ಹೋಗಲಿಕ್ಕೆ ಯಾವುದೇ ರೀತಿಯಾಗಿ ಲೋಪಗಳಾಗ್ಬೋದು. ಮುಖ್ಯವಾಗಿ ಡಿ ಬಾಸ್ ಅಂತ ಹೇಳಿದ್ರೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಿರುತ್ತೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಜನರು ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಭದ್ರತೆಯನ್ನು ಮೊದಲೇ ಮಾಡಿಕೊಳ್ಳಲಾಗಿತ್ತು. ಈಗ ಸದ್ಯಕ್ಕೆ ರಿಲೀಸ್ ಆಗಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನಟ ದರ್ಶನ್ ನೇರವಾಗಿ ಟೆಂಪಲ್ ದೇವಸ್ಥಾನಕ್ಕೆ ತೆರಳುತ್ತಾರೆ. ಅದಾದ ಬಳಿಕ ಪತ್ನಿಯ ನಿವಾಸಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗಾಗಲೇ ನಟ ದರ್ಶನ್ ರಿಲೀಸ್ ಆಗಿದ್ದಾರೆ. ಇಲ್ಲಿಂದ ಎಲ್ಲಿವರೆಗೂ ಹೋಗ್ತಾರೆ, ಇದಾದ ನಂತರ ಎಲ್ಲಿಗೆ ಹೋಗ್ತಾರೆ ಅಂತ? ಮಹೇಶ್, ಏನು ಬಿಜಿಎಸ್ ಆಸ್ಪತ್ರೆಯಲ್ಲಿ ಏನು ದರ್ಶನ್ ರಿಲೀಸ್ ಆಗುವಂತ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದ್ದಾವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಬರುವಂತಹ ಎಲ್ಲಾ ಸೂಚನೆಗಳು ಕಂಡು ಬರ್ತಾ ಇದೆ. ಏನು ದರ್ಶನ್ಗೆ ಸಂಬಂಧಪಟ್ಟವರಾಗಿರುವಂತಹ ಸಹೋದರ ತೂಗುದೀಪ್, ದಿನಕರ್ ತೂಗುದೀಪ್, ಹಾಗೆ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ಹಾಗೆ ಸ್ನೇಹಿತ ಏನು ಶೂರಿಟಿಗೆ ಸಹಿಯನ್ನು ಕೂಡ ಹಾಕಿರುವಂತಹ ನಟ ಧನ್ವೀರ್ ಅವರು ಕೂಡ ಈಗಾಗಲೇ ಆಸ್ಪತ್ರೆಯ ಮುಂಭಾಗಕ್ಕೆ ಆಗಮಿಸಿದ್ದಾರೆ. ಆಸ್ಪತ್ರೆಯ ಒಳ ಹೋಗಿ ಅಲ್ಲಿರುವಂತಹ ಏನೇನು ಡಿಸ್ಚಾರ್ಜ್ ಪ್ರಕ್ರಿಯೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಪೂರ್ಣಗೊಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಏನೋ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಸಂಬಂಧಪಟ್ಟ ಏನೇನೋ ಲಗೇಜ್ಗಳಿದ್ದಾವೆ ಅವೆಲ್ಲವನ್ನು ಕೂಡ ಈಗಾಗಲೇ ದರ್ಶನ್ ಅಕ್ಕನ ಮಗ ಅವರು ಕೂಡ ಬಂದಿದ್ದಾರೆ. ಅವರ ಕಾರ್ಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಇನ್ನೇನು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ಕಾರನ್ನು ಕೂಡ ನಿಲ್ಲಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡುವಂತಹ ಎಲ್ಲಾ ಸಿನಿಮಾಗಳು ಕಂಡು ಬರ್ತಾ ಇದೆ. ನೇರವಾಗಿ ಇಲ್ಲಿಂದ ವಿಜಯಲಕ್ಷ್ಮಿ ಮನೆ ಹೊಸಕೆರಳಿ ನಿವಾಸಕ್ಕೆ ತೆರಳುವಂತಹ ಎಲ್ಲ ಕೂಡ ಸಾಧ್ಯತೆಗಳು ಇದ್ದಾವೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ತೆರಳುತ್ತಾರೆ. ಈ ಹಿಂದೆ ಕೂಡ
ಸೆಷನ್ ಕೋರ್ಟ್ಗೆ ಹೋಗುವಂತಹ ವೇಳೆಯಲ್ಲೂ ಕೂಡ ವಿಜಯಲಕ್ಷ್ಮಿ ಅವರಾಗಿರ್ಬೋದು, ಹಾಗೆ ದಿನಕರ್ ಆಗಿರ್ಬೋದು, ಧನ್ವೀರ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಡಿಸ್ಚಾರ್ಜ್ ಆಗುವಂತಹ ಕಾರಣ, ನೇರವಾಗಿ ಮನೆಗೆ ಹೋಗುವಂತಹ ಕಾರಣ ಎಲ್ಲರೂ ಕೂಡ ಆಸ್ಪತ್ರೆ ಬಳಿ ಆಗಮಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ನಟ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಸರ್ಜರಿಗಳು ಕಂಡು ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರು ಕೂಡ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಮುಂದುವರಿಸೋಣ ಎನ್ನುವಂತ ಒಂದು ವಿಚಾರದಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ನಟ ಆಗಿರುವಂತಹ ಕಾರಣ ಅವರ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ರೀತಿಯ ದೃಷ್ಟಿಕೋನವನ್ನ ಮುಂದಿಟ್ಕೊಂಡು ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕ ಅವರಿಗಿರುವಂತಹ ಏನು ಬೆನ್ನು ನೋವಿನ ಸಮಸ್ಯೆ ಇದೆ ಅದನ್ನ ನಿವಾರಣೆ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಟುಕೊಂಡ ಹಾಗೆ ಕಾಣ್ತಾ ಇದೆ. ಒಂದು ವೇಳೆ ವೈದ್ಯರ ಸಲಹೆಯನ್ನ ಪಡೆದುಕೊಂಡು ಮನೆಯಲ್ಲೂ ಕೂಡ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಒಂದು ವೇಳೆಯಲ್ಲಿ ಏನು ಆಪರೇಷನ್ ಅನಿವಾರ್ಯತೆ ಇದೆ ಎನ್ನುವಂತ ಒಂದು ವಿಚಾರ ಏನಾದ್ರೂ ವೈದ್ಯರು ಸಲಹೆಯಾಗಿ ನೀಡಿದ್ರೆ ತದನಂತರ ಅವರು ದರ್ಶನ್ ಅವರು ಕೂಡ ಆಸ್ಪತ್ರೆಗೆ ಒಳಗಾಗುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಂಡು ಬರ್ತಾ ಇದೆ. ಮಹೇಶ್, ಶರತ್, ಮುಖ್ಯವಾಗಿ ಇಫ್ ಇನ್ ಕೇಸ್ ಏನಾದ್ರೂ ಸರ್ಜರಿಗೆ ಒಳಗಾಗದೇ ಇದ್ರೆ ಮುಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಅರ್ಜಿಯನ್ನ ಪ್ರಶ್ನೆ ಮಾಡಿದ್ರೆ ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಸೆಟ್ ಬ್ಯಾಕ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆಯಾ ಅಂತ? ಖಂಡಿತವಾಗಿಯೂ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಏನು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಂತಹ ವೇಳೆಯಲ್ಲಿ ಆಪರೇಷನ್ ಅವಶ್ಯಕತೆಯನ್ನ ಅವರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ರು. ಮಧ್ಯಂತರ ಜಾಮೀನಿನಲ್ಲಿ ಯಾವ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ತಾರೋ ಅದೇ ಕಾರಣವನ್ನ ಅವರು ಹೊರಭಾಗದಲ್ಲಿ ತೋರಿಸಬೇಕಾಗತ್ತೆ, ಅದೇ ರೀತಿಯಾಗಿ ನಡೆದುಕೊಳ್ಬೇಕಾಗತ್ತೆ. ಏನು ದರ್ಶನ್ ಹೊರಗಡೆ ಬಂದ್ರು 1 ತಿಂಗಳು ಕಳೆದ್ರು ಕೂಡ 1.5 ತಿಂಗಳು ಆಗ್ತಾ ಬಂದ್ರು ಕೂಡ ಯಾವುದೇ ರೀತಿಯಾದಂತಹ ಸರ್ಜರಿಯನ್ನ ಮಾಡಿಸಿಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಕೂಡ ಸುಪ್ರೀಂ ಕೋರ್ಟ್ಗೆ SLP ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿದಂತಹ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅವ್ರಿಗೂ ಈ ಜಾಮೀನಿನ ಅರ್ಜಿ ಏನಿದೆ ಅದು ಮಾನ್ಯತೆಯನ್ನ ಇಟ್ಕೊಳ್ಳುವಂತ ಮಾನ್ಯತೆಯನ್ನ ಕಳೆದುಕೊಳ್ಳುತ್ತೆ. ಅದೇ ಕಾರಣಕ್ಕೋಸ್ಕರ ರೆಗ್ಯುಲರ್ ಬೇಲ್ ಸಿಕ್ಕದಂತಹ ಕಾರಣಕ್ಕೋಸ್ಕರ ಈಗ ಮತ್ತೊಮ್ಮೆ ರೆಗ್ಯುಲರ್ ಬೇಲ್ ಅನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬೇಕು ಎನ್ನುವಂತ ಒಂದು ವಿಚಾರವನ್ನ ಪೊಲೀಸರು ಇಟ್ಕೊಂಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಮಿಷನರ್ ದಯಾನಂದ್ ಅವರನ್ನು ಕೂಡ ಪ್ರೆಸ್ ಮೀಟ್ ಅಲ್ಲಿ ಪ್ರಶ್ನೆಯನ್ನ ಮಾಡಿದಂತಹ ವೇಳೆಯಲ್ಲಿ ಅವರು ಕೂಡ ಈ ಸಂಬಂಧಪಟ್ಟಂತೆ ಏನು ರೆಗ್ಯುಲರ್ ಬೇಲ್ ಸಂಬಂಧಪಟ್ಟಂತೆ ಸಿಕ್ಕಿದೆ ಈಗಾಗಲೇ ಅದನ್ನ ಪ್ರಶ್ನೆಯನ್ನ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತ ನಡೆಸ್ತಾ ಇದ್ದೇವೆ. ಈ ಸಂಬಂಧ ಗೃಹ ಇಲಾಖೆಗೂ ಕೂಡ ಒಂದು ಪತ್ರವನ್ನ ಬರೆಯುತ್ತೇವೆ, ಸಹಮತಿಯನ್ನ ಪಡೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೇವೆ ಅನ್ನೋ ವಿಚಾರವನ್ನು ಕೂಡ ಬೆಂಗಳೂರಿನ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನು ಪ್ರಭಾವಿ ನಟ ಆಗಿರುವಂತಹ ಸಾಕ್ಷಿನಾಶಗಳನ್ನ ಮಾಡಬಹುದು ಎನ್ನುವಂತ ಒಂದು ವಿಚಾರವೂ ಇರುವಂತಹ ಕಾರಣಕ್ಕೋಸ್ಕರ ಈ ಆಧಾರದ ಮೇಲ್ಗಡೆ ಅವರು ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ಈ ಆಧಾರದಲ್ಲಿ ಒಂದು ವೇಳೆ ಸಂಕಷ್ಟ. ಮಹೇಶ್, ಓಕೆ, ಧನ್ಯವಾದ ಶರತ್ ತಮ್ಮೆಲ್ಲ ಮಾಹಿತಿಗಾಗಿ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಬಳಿಕ ಮನೆಗೆ ಶಿಫ್ಟ್ ಆಗಲಿದ್ದಾರೆ ನಟ ದರ್ಶನ್. ವಿಜಯಲಕ್ಷ್ಮಿ ಫ್ಲಾಟ್ಗೆ ತೆರಳಲಿರುವ ದಾಸ. ಹೊಸಕೆರೆ ಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗ್ತಾರೆ ಸೀದಾ ನಟ ದರ್ಶನ್. ಆಸ್ಪತ್ರೆಯಿಂದ ಪತ್ನಿಯನ್ನ ಕರೆದುಕೊಂಡು ಹೋಗ್ತಾರೆ ವಿಜಯಲಕ್ಷ್ಮಿ ಅವರು. ನೇರವಾಗಿ ಹಾಸ್ಪಿಟಲ್ ಟು ವಿಜಯಲಕ್ಷ್ಮಿ ಅವರ ಫ್ಲಾಟ್. ಇದರ ನಡುವೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ, ಯಾವುದೇ ರೀತಿಯ ಟೆಂಪಲ್ ರನ್ ಕೂಡ ಇಲ್ಲ ಅಂತ ಗೊತ್ತಾಗ್ತಾ ಇರುವಂತದ್ದು ಸದ್ಯಕ್ಕೆ. ಹೊಸಕೆರೆ ಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ನಟ ದರ್ಶನ್ ಅವರು ನೇರವಾಗಿ ಹೋಗ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತಾರೆ. ಅದಾದ ಬಳಿಕ ನಟ ಧನ್ವೀರ್ ಅವರ ಕಾರಿನಲ್ಲಿ ನೇರವಾಗಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗುವಂಥದ್ದು. ಬರೋಬ್ಬರಿ 49 ದಿನಗಳಿಂದ ನಟ ದರ್ಶನ್ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ಬಳ್ಳಾರಿ ಜೈಲಿನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಬೆನ್ನು ನೋವು ಸಮಸ್ಯೆ ಕಾಣಿಸಿಕೊಂಡ ಕಾರಣಕ್ಕಾಗಿ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಹೈಕೋರ್ಟಲ್ಲಿ ಒಂದು ವಾದವನ್ನು ಮಂಡನೆ ಮಾಡಿದರು. ನನ್ನ ಕಕ್ಷಿದಾರನಿಗೆ ಬೆನ್ನು ನೋವು ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ಸರ್ಜರಿ ಮಾಡದೇ ಇದ್ದರೆ ಎಮರ್ಜೆನ್ಸಿ ಇದೆ, ಒಂದು ವೇಳೆ ಏನಾದರೂ ಸರ್ಜರಿ ಆಗಲಿಲ್ಲ ಅಂತ ಹೇಳಿದ್ರೆ ಲಕ್ವಾ ಒಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ, ಹೀಗಾಗಿ ಅವರಿಗೆ ಮಧ್ಯಂತರ ಬೇಲ್ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು. ಕೋರ್ಟ್ ಅವರ ವಾದವನ್ನು ಕೇಳಿ ಮಧ್ಯಂತರ ಬೇಲನ್ನು ಕೊಡ್ತು ಸರ್ಜರಿಗೆ ಅಂತ ಹೇಳಿ. ಬಟ್
ಅದಾದ ಬಳಿಕ ನಟ ದರ್ಶನ್ ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ವಾಪಸ್ ಬಂದರು. ಒಂದೆರಡು ದಿನಗಳ ಕಾಲ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅದಾದ ಬಳಿಕ BGS ಆಸ್ಪತ್ರೆಯಲ್ಲಿ ಸೇರ್ಪಡೆ ಆಗಿದ್ದಾರೆ, ಚಿಕಿತ್ಸೆಯನ್ನು ಪಡೀತಿದ್ದಾರೆ ಅಂತ ಒಂದು ಫೋಟೋ ಬಂತು. ಅಲ್ಲಿಗೆ ಎಲ್ಲರಿಗೂ ಕ್ಲಿಯರ್ ಆಯಿತು, ಹೌದಾ ನಟ ದರ್ಶನ್ ಅವರು ಚಿಕಿತ್ಸೆಯನ್ನು ಪಡೀತಿದ್ದಾರಾ, ಆಸ್ಪತ್ರೆಯಲ್ಲಿ ಇದ್ದಾರಾ ಅಂತ ಒಂದು ಕ್ಲಾರಿಫಿಕೇಶನ್ ಸಿಕ್ತು. ಇದರ ನಡುವೆ ಪದೇ ಪದೇ ಪ್ರಸನ್ನ ಕುಮಾರ್ ಅವರು, SPP ಪ್ರಸನ್ನ ಕುಮಾರ್ ಅವರು ಕೋರ್ಟ್ನಲ್ಲಿ ಒಂದು ವಾದವನ್ನು ಮಾಡ್ತಾಯಿದ್ರು. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅವರು ಮಧ್ಯಂತರ ಬೇಲನ್ನು ಪಡೆದುಕೊಂಡಿದ್ದಾರೆ. ಕಾರಣ ಆರೋಗ್ಯದ ಕಾರಣ, ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಬೇಲನ್ನು ಕೊಟ್ಟಿರುವಂಥದ್ದು. ಬಟ್ ಈವರೆಗೂ ಕೂಡ ಈ ಚಿಕಿತ್ಸೆ ಆಗಿರ್ಬೋದು, ಸರ್ಜರಿ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ. ಯಾಕೆ ಅಂತ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇದರ ನಡುವೆ ರೆಗ್ಯುಲರ್ ಬೇಲ್ ಕೂಡ ವಿಚಾರಣೆ ನಡೀತಾ ಇತ್ತು. ರೆಗ್ಯುಲರ್ ಬೇಲ್ ವಿಚಾರಣೆ ಸಂದರ್ಭದಲ್ಲಿ ಡಿಸೆಂಬರ್ 11ನೇ ತಾರೀಕು ಮಧ್ಯಂತರ ಬೇಲ್ ಅವಧಿ ಮುಕ್ತಾಯವಾಗ್ತಿತ್ತು ನಟ ದರ್ಶನ್ ಅವರದ್ದು, ಡಿಸೆಂಬರ್ 11ನೇ ತಾರೀಕು. ಆಗ ಡಿಸೆಂಬರ್ 9ನೇ ತಾರೀಕು ವಾದವನ್ನು ಮಾಡಿದಂಥ CV ನಾಗೇಶ್ವರು 11ನೇ ತಾರೀಕು ಸರ್ಜರಿ ಅಂತ ಹೇಳಿದ್ರು, ಸರ್ಜರಿ ಆಗಿಲ್ಲ. ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ. ಕುಂಟುತ್ತಲೆ ಕಾರಿನತ್ತ ಡಿ-ಬಾಸ್ ಆಗಮಿಸಿದ್ದಾರೆ. ಬರೋಬ್ಬರಿ 49 ದಿನಗಳ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥದ್ದು. ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ ನಟ ದರ್ಶನ್. ಕುಂಟುತ್ತಲೆ ಕಾರಿನತ್ತ ಹೆಜ್ಜೆಯನ್ನ ಹಾಕಿದ್ದಾರೆ. 49 ದಿನಗಳ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥದ್ದು. BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಂಥ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಇದರ ನಡುವೆ ಸರ್ಜರಿ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಟ ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರಂತೆ ಸರ್ಜರಿ ಬೇಡ ಅಂತ ಹೇಳಿ. ಜೊತೆಗೆ ಕುಟುಂಬಸ್ಥರು ಕೂಡ ಅದೇ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಸದ್ಯಕ್ಕೇನು ಸರ್ಜರಿ ಬೇಡ, ಫಿಸಿಯೋಥೆರಪಿಯನ್ನು ಮುಂದುವರಿಸೋಣ ಅಂತ ಹೇಳಿ. ಈಗ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡಿತಾ ಮನೆಯಲ್ಲೇ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆಯಬಹುದು ಅಂತ ನಿರ್ಧಾರ ಮಾಡಿ ಮನೆ ಕಡೆ ಹೋಗ್ತಾ ಇದ್ದಾರೆ ನಟ ದರ್ಶನ್ ಅವರು. ಅಲ್ಲಿಗೆ ಬರೋಬ್ಬರಿ 49 ದಿನಗಳು BGS ಆಸ್ಪತ್ರೆಯಲ್ಲಿ ಇದ್ದು ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ ನಟ ದರ್ಶನ್. ಧನ್ವೀರ್ ಕಾರಿನಲ್ಲಿ ನಟ ದರ್ಶನ್ ಹೋಗ್ತಾ ಇರುವಂಥದ್ದು. ಆಸ್ಪತ್ರೆಯಿಂದ ನಟ ದರ್ಶನ್ ರಿಲೀಸ್ ಆಗಿದ್ದಾಯಿತು, ಹೊರ ಬಂದಿದ್ದಾಯಿತು. ಕುಂಟುತ್ತಲೆ ಕಾರನ್ನು ಕೂಡ ಹತ್ಕೊಂಡಿದ್ದಾರೆ. ಧನ್ವೀರ್ ಕಾರಿನಲ್ಲಿ ಮನೆಯತ್ತ ಹೋಗ್ತಾ ಇದ್ದಾರೆ. BGS ಆಸ್ಪತ್ರೆಯಿಂದ ಈಗ ನಟ ದರ್ಶನ್ ಅವರು ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ ಧನ್ವೀರ್ ಅವರ ಕಾರಿನಲ್ಲಿ. ಧನ್ವೀರ್ ಅವರು ಈ ಹಿಂದೆ ಬಳ್ಳಾರಿಗೂ ಕೂಡ ಹೋಗಿದ್ರು. ಬಳ್ಳಾರಿ ಜೈಲಿನಿಂದ ನಟ ದರ್ಶನ್ ರಿಲೀಸ್ ಆಗುವಂತಹ ಸಂದರ್ಭದಲ್ಲೂ ಇದೇ ಧನ್ವೀರ್ ಅವರು ಕಾರಿನ ಸಾರಥಿಯಾಗಿ ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಕರ್ಕೊಂಡು ಬಂದಿದ್ದು ನಟ ದರ್ಶನ್ ಅವರನ್ನ ಧನ್ವೀರ್ ಅವರು. ಇದೀಗ ಮತ್ತೆ ದರ್ಶನ್ ಸಾರಥಿಯಾಗಿ ಧನ್ವೀರ್ ಅವರು ಆಸ್ಪತ್ರೆಯಿಂದ ನೇರವಾಗಿ ಮನೆಗೆ ಕರೆದುಕೊಂಡು ಹೋಗ್ತಾರೆ. BGS ಆಸ್ಪತ್ರೆಯಿಂದ ಈಗಾಗಲೇ ನಟ ದರ್ಶನ್ ಬಿಡುಗಡೆ ಆಗಿದ್ದಾರೆ. ಧನ್ವೀರ್ ಅವರ ಕಾರಿನಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿಗೆ ಇಲ್ಲಿಯವರೆಗೂ ಇದ್ದಂಥ ಒಂದು ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ದರ್ಶನ್ ಸರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬಟ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗಾಗಲೇ ನಟ ದರ್ಶನ್ ರಿಲೀಸ್ ಆಗಿದ್ದಾರೆ, ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ. ಏನಿದೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ಮಹೇಶ್, ಈಗಾಗಲೇ BGS ಆಸ್ಪತ್ರೆಯಿಂದ ನಟ ದರ್ಶನ್ ಹೊರಗಡೆ ಬಂದಿರುವಂತದ್ದು, ಡಿಸ್ಚಾರ್ಜ್ ಆಗಿ ಇದೀಗ ವಿಜಯಲಕ್ಷ್ಮಿ ನಿವಾಸದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ನಟ ಧನ್ವೀರ್ ಅವರನ್ನ ಕರೆದುಕೊಂಡು ನೇರವಾಗಿ ಹೊರಡುವಂತ ಕೆಲಸವನ್ನ ಮಾಡಿದ್ರು. ಹಾಗೆ ಒಂದು ರೇಂಜ್ ರೋವರ್ ಕಾರ್ನಲ್ಲಿ ನಟ ದರ್ಶನ್ ಪ್ರಯಾಣ ಬೆಳೆಸ್ತಿದ್ದಾರೆ. ಈ ಹಿಂದೆ ಬಳ್ಳಾರಿ ಜೈಲಿನಿಂದಲೂ ಕೂಡ ನಟ ಧನ್ವೀರ್ ಅವರನ್ನ ಕರೆತರುವಂತ ಕೆಲಸವನ್ನ ಮಾಡಿದ್ರು. ಹಾಗೆ ಮೊನ್ನೆ ಸೆಷನ್ ಕೋರ್ಟ್ಗೆ ಹಾಜರಾಗುವಂತಹ ಸಮಯದಲ್ಲೂ ಕೂಡ ಅವರು
ಕಾರನ್ನ ಡ್ರೈವ್ ಮಾಡಿಕೊಂಡು ಅವರನ್ನ ಆಸ್ಪತ್ರೆಗೆ ಕರೆತರುವಂತಹ ಕೆಲಸವನ್ನ ಮಾಡಿದ್ರು. ಇವಾಗ ನೇರವಾಗಿ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಟಂತಹ ದರ್ಶನ್ ಈಗಾಗಲೇ 5 ನಿಮಿಷ ಆಗಿದೆ ಹೊರಟು ನೇರವಾಗಿ ವಿಜಯಲಕ್ಷ್ಮಿ ನಿವಾಸದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಏನೋ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದಾದ ನಂತರ ಫಿಸಿಯೋಥೆರಪಿ ಚಿಕಿತ್ಸೆಗೆ ನಾವು ಸೀಮಿತವಾಗ್ತೀವಿ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಕುಟುಂಬಸ್ಥರು ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ, ನೇರವಾಗಿ ಫಿಸಿಯೋಥೆರಪಿ ಚಿಕಿತ್ಸೆಯ ಮುಖಾಂತರವೇ ನಾವು ಗುಣಮುಖವನ್ನ ಮಾಡುವಂತಹ ಕೆಲಸಕ್ಕೆ ಪ್ರಯತ್ನವನ್ನ ಮಾಡೋಣ ಎನ್ನುವಂತ ನಿರ್ಧಾರದಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಪಡೆದುಕೊಂಡು ಏನೋ ಭವಿಷ್ಯದ ದೃಷ್ಟಿಯಿಂದ ನಟರಾಗಿರುವಂತಹ ಕಾರಣ ಮುಂದೆ ಚಿತ್ರರಂಗದಲ್ಲಿ ಚಲನಚಿತ್ರಗಳಲ್ಲಿ ನಟನೆಯನ್ನ ಮಾಡುವಂತಹ ಸಮಯದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರದು, ಅವರ ಮುಂದಿನ ಭವಿಷ್ಯ ಕಷ್ಟ ಆಗಬಾರದು ಎನ್ನುವಂತ ಒಂದು ಕಾರಣಕ್ಕೋಸ್ಕರ ಫಿಸಿಯೋಥೆರಪಿ ಚಿಕಿತ್ಸೆಯನ್ನ ಮುಂದುವರೆಸಿಕೊಂಡು ಅವರಿಗಿರುವಂತಹ ಸಮಸ್ಯೆಯನ್ನ ನಾವು ಸರಿಪಡಿಸಬೇಕು ಎನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಹಾಗೆ ಒಂದು ವೇಳೆ ಅನಿವಾರ್ಯತೆ ಕಂಡು ಬಂದಲ್ಲಿ ದರ್ಶನ್ಗೆ ಆಪರೇಷನ್ ಇಲ್ಲದೆ ಈಗ ಅವರಿಗಿರುವಂತಹ ಏನು ಸಮಸ್ಯೆ ಇದೆ ಅದು ಗುಣಮುಖ ಆಗೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಒಂದು ವೇಳೆ ಏನಾದ್ರೂ ಸಂಭವ ಕಂಡು ಬಂದ್ರೆ ಅವರು ನೇರವಾಗಿ ಆಪರೇಷನ್ ಅನ್ನ ಮಾಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಕಂಡು ಬರುತ್ತೆ, ಎದುರಾಗುತ್ತೆ. ಆದ್ರೆ ಈ ಸಮಯದಲ್ಲಿ ಪ್ರಸ್ತುತವಾಗಿ ಯಾವುದೇ ರೀತಿಯಾದಂತಹ ಆಪರೇಷನ್ ಅನ್ನ ಅವರು ಎದುರು ನೋಡದೆ ನೇರವಾಗಿ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ವಿಜಯಲಕ್ಷ್ಮಿ ನಿವಾಸದ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಮಹೇಶ್, ಶರತ್, ಮುಖ್ಯವಾಗಿ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಅವರು ಕುಂಟುತ್ತಾ ಬರ್ತಾ ಇದ್ರು, ಅಂದ್ರೆ ಕುಂಟ್ಕೊಂಡ್ ಬರ್ತಾ ಇದ್ರು, ಒಂದಿಷ್ಟು ನೋವು ಕಾಣಿಸ್ಕೊತಾ ಇತ್ತು, ಗೊತ್ತಾಗ್ತಾ ಇತ್ತು. ಈಗಲೂ ಕೂಡ ಅದೇ ರೀತಿ ನಡ್ಕೊಂಡ್ ಬಂದ್ರ ಏನು ಕ್ಯೂರ್ ಆಗಿದ್ಯಾ ಅವ್ರು ಕಂಪ್ಲೀಟ್ ಆಗಿ? ಸದ್ಯಕ್ಕೆ ಅವರು ಸೆಷನ್ ಕೋರ್ಟ್ಗೆ ಹಾಜರಾಗುವಂತಹ ಸಮಯದಲ್ಲೂ ಕೂಡ ದರ್ಶನ್ಗೆ ಆರೋಗ್ಯ ಸಮಸ್ಯೆ ಕಂಡು ಬಂದಿತ್ತು. ಕುಂಟುತ್ತಲೇ ಕೋರ್ಟ್ಗೆ ಹಾಜರಾಗಿ ತದನಂತರ ಅವರು ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಇವತ್ತು ಕೂಡ ಆಸ್ಪತ್ರೆಯಿಂದ ಹೊರ ಬರುವಂತಹ ಸಮಯದಲ್ಲಿ ದರ್ಶನ್ ಕುಂಟುತ್ತಲೇ ಆಸ್ಪತ್ರೆಯಿಂದ ಹೊರಗಡೆ ಬಂದು ಸ್ಪಷ್ಟವಾಗಿ ಸದ್ಯದ ಮಟ್ಟಿಗೆ ಕಾಣ್ತಾ ಇರುವುದು ಕೊಂಚ ಮಟ್ಟಿನ ಆರೋಗ್ಯ ಸಮಸ್ಯೆ ಕೂಡ ಅವರಿಗೆ ಇದೆ, ಓಡಾಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಕಳೆದ ಬಾರಿ ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದಕ್ಕೆ ಹೋದಂತಹ ಸಮಯದಲ್ಲೂ ಕೂಡ ಒಂದು ಸಹಿ ವಿಚಾರವಾಗಿ ಬೇರೆ ಕಡೆಗೆ ಹೋಗ್ಬೇಕಾಗಿರುವಂತಹ ವಿಚಾರದಲ್ಲೂ ಕೂಡ ಅವರ ಪರ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇದೆ, ಅವರಿಗೆ ನಡೆದಾಡೋದಕ್ಕೆ ಕಷ್ಟ ಇದೆ ಎನ್ನುವಂತಹ ಕಾರಣಕ್ಕೋಸ್ಕರ ಅವರಿಗೆ ಇಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದರಂತೆ ಕೂಡ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆಸ್ಪತ್ರೆಯಿಂದ ಹೊರಬರುವಂತಹ ವೇಳೆಯಲ್ಲೂ ಕೂಡ ಅವರಿಗೆ ನಡೆದಾಡೋದಕ್ಕೆ ಸ್ವಲ್ಪ ಮಟ್ಟಿನ ಕಷ್ಟ ಎದುರಾಗ್ತಿರುವಂತಹ ಒಂದು ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸಿರಬಹುದು. ಹಾಗಾಗಿ ಸದ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ದರ್ಶನ್ ಅವರ ಪತ್ನಿಯ ಮನೆ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಅವರು ನಡೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಸಂದರ್ಭದಾದ್ರೆ ಇನ್ನು ಕೂಡ ಚಿಕಿತ್ಸೆ ಪೂರ್ಣಗೊಂಡಿಲ್ಲ, ಈಗಲೇ ರಿಲೀಸ್ ಅಂದ್ರೆ ಈಗಲೇ ಡಿಸ್ಚಾರ್ಜ್ ಆಗುವಂತ ಕಾಲ್ ಯಾರು ತೆಗೆದುಕೊಂಡ್ರು? ಇನ್ನು ವೈದ್ಯರೇ ಹೇಳಿರುವಂತದ್ದು ಅಥವಾ ಕುಟುಂಬಸ್ಥರ ಅಂತ? ಇದು ಬಹುತೇಕವಾಗಿ ಕುಟುಂಬಸ್ಥರು ಮತ್ತು ವೈದ್ಯರು ಇಬ್ಬರು ಕೂಡ ಚರ್ಚೆಯನ್ನ ಮಾಡಿ ತೆಗೆದುಕೊಂಡಿರುವ ನಿರ್ಧಾರ ಎನ್ನುವಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಏನು ಕಾರಣ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಅವರು ಈ ಏನು ಸಮಸ್ಯೆ ಇದೆ ಅದನ್ನ ನಿವಾರಣೆಯನ್ನ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡ್ಕೊಂಡ ಹಾಗೆ ಕಾಣ್ತಾ ಇದೆ. ಯಾವುದೇ ರೀತಿಯಾದಂತಹ ಆಪರೇಷನ್ ಸದ್ಯಕ್ಕೆ ಬೇಡ, ಅವರ ಭವಿಷ್ಯದ ದೃಷ್ಟಿಯಿಂದ ಆಗಿರ್ಬೋದು, ಹಾಗೆ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಸಂಪೂರ್ಣವಾಗಿ ಆಪರೇಷನ್ ಅನ್ನ ಮಾಡಿಸ್ಕೊಂಡ್ರೆ ಅವರಿಗೆ ಹಲವು ದಿನಗಳ ಕಾಲ ಬೆಡ್ ರೆಸ್ಟ್ ಬೇಕಾಗುತ್ತೆ. ತದನಂತರ ಮುಂದೆ ಕೂಡ ಯಾವುದೇ ಸ್ಟಂಟ್ ಮಾಡುವಂತಹ ವೇಳೆಯಲ್ಲಾಗಿರ್ಬೋದು, ನಟನೆಯನ್ನ ಮಾಡುವಂತಹ ವೇಳೆಯಲ್ಲಾಗಿರ್ಬೋದು ಕೆಲವೊಂದಿಷ್ಟು ಸಮಸ್ಯೆಗಳು ಎದುರಾಗುವುದು ಎನ್ನುವಂತ ಒಂದು ವಿಚಾರ ಅವರ ಮನವರಿಕೆಗೆ ಬಂದಿರುತ್ತೆ. ಹಾಗೆ ವೈದ್ಯರು ಕೂಡ ಅದೇ ರೀತಿಯಾದಂತಹ ಸಲಹೆಯನ್ನು ನೀಡಿರ್ತಾರೆ. ಅದೇ ಕಾರಣಕ್ಕೋಸ್ಕರ ಅವರು ಫಿಸಿಯೋಥೆರಪಿ ಚಿಕಿತ್ಸೆ ಮತ್ತೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಹೇಗೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ಯಾವುದೇ ರೀತಿಯಾದಂತಹ ಆಪರೇಷನ್ ಅನ್ನ ಮಾಡಿಸ್ಕೊಳ್ಳದೆ ನೇರವಾಗಿ ದೇಹದ ಹೊರಭಾಗದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಕ್ಯೂರ್ ಮಾಡುವಂತಹ ಕೆಲಸವನ್ನು ವೈದ್ಯರು ಮಾಡ್ತಾರೆ. ಅದೇ ನಿರ್ಧಾರವನ್ನ ತೆಗೆದುಕೊಂಡು ಫಿಸಿಯೋಥೆರಪಿ ಚಿಕಿತ್ಸೆ ಮತ್ತೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ಅವರು ಈ ಬೆನ್ನು ನೋವಿನ ಸಮಸ್ಯೆ ಏನಿದೆ ಅದನ್ನು ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಏನು ನಿವಾರಣೆನ ಮಾಡ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ತಮ್ಮ ನೋವುಗಳು ಇರುವಂತಹ ಕಾರಣಕ್ಕೋಸ್ಕರ ಅವರಿಗೆ ನಡೆದಾಡೋದಕ್ಕೆ ಸಮಸ್ಯೆ ಇರ್ಬೋದು, ನೇರವಾಗಿ ಬೆನ್ನಿನ ಸಮಸ್ಯೆ ಇರುವುದರಿಂದ ನೇರವಾಗಿ ಅದು ಅವರ ಕಾಲಿನ ಮೇಲೆ ಪರಿಣಾಮವನ್ನ ಬೀರುತ್ತೆ. ಅದೇ ಕಾರಣಕ್ಕೋಸ್ಕರ ಅವರು ಓಡಾಡ್ಬೇಕಾದ್ರೆ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದು. ಈಗ ಸದ್ಯಕ್ಕೆ ಆಸ್ಪತ್ರೆಯಿಂದ ರಿಲೀಸ್ ಆಗಿದೆ. ಒಂದು ವೇಳೆ ಮುಂದೆ ಈ ಸಮಸ್ಯೆ ಅವರಿಗೆ ನಿವಾರಣೆ ಆಗೋದಿಲ್ಲ, ಒಂದು ವೇಳೆ ಆಪರೇಷನ್ ಅವಶ್ಯಕತೆ ಇದ್ದೇ ಇದೆ ಎನ್ನುವಂತ ವಿಚಾರವನ್ನೇನಾದ್ರೂ ಕುಟುಂಬಸ್ಥರಿಗೆ ವೈದ್ಯರು ಮನವರಿಕೆಯನ್ನ ಮಾಡಿಕೊಟ್ರೆ ಅವರಿಗೆ ಆಪರೇಷನ್ ನಡೆಸಬೇಕಾದಂತಹ ಅವಶ್ಯಕತೆ ಫಿಸಿಯೋಥೆರಪಿ ಚಿಕಿತ್ಸೆಯ ಮೂಲಕವೇ ಅವರನ್ನ ಗುಣಮುಖ ಮಾಡ್ತೀವಿ ಅನ್ನುವಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದು ಅವರ ಮುಂದಕ್ಕೆ ಇನ್ನೂ ಪರಿಣಾಮಕಾರಿಯಾಗಿ ಅವರ ಆರೋಗ್ಯದ ಪರಿಸ್ಥಿತಿಯ ಮೇಲೆ ಪರಿಣಾಮವನ್ನ ಬೀರಬಹುದು. ಆಪರೇಷನ್ ಅನಿವಾರ್ಯತೆ ಇದೆ ಎನ್ನುವಂತ ಒಂದು ವಿಚಾರವನ್ನ ವೈದ್ಯರು ಕುಟುಂಬಸ್ಥರಿಗೆ ಮನವರಿಕೆಯನ್ನ ಮಾಡಿಕೊಟ್ರೆ ಅವರು ಆಪರೇಷನ್ಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಮಹೇಶ್, ಧನ್ಯವಾದ ಶರತ್ ತಮ್ಮೆಲ್ಲ ಮಾಹಿತಿಗಾಗಿ.